ಗಳಿಗೆಯಲಿ ನಾಂಡೆ ನಿಲ್ಲ ಮಧುರ ಮಧುರ ಗಳಿಗೆಯಲಿ ನೀ ತಂದೆ ದಾಸ್ಯ ಪಲುಕು ಪಲುಕು ಹೆಜ್ಜೆಯಲಿ
ಪಲುಕು ಪಲುಕು ಹೆಜ್ಜೆಯಲ್ಲಿ. ಸ್ವಾಮಿ, ರುಕ್ಮಿಣಿ, ಹಾಗಾದರೆ ಯುದ್ಧವು ನಿಶ್ಚಯವಾಯಿತು ಸ್ವಾಮಿ. ನಾನು ಮೊದಲೇ ಹೇಳಿಲ್ಲವೇ, ಯುದ್ಧವೆಂದರೆ ನಿಮ್ಮ ಹೃದಯವು ನಲಿದಾಡುವುದೆಂದು. ರುಕ್ಮಿಣಿ, ಉಪಾಯವಿಲ್ಲ ಪ್ರಿಯತಮೆ. ಯುದ್ಧವೆಂದು ಅನಿವಾರ್ಯವಾಗಿ ಒದಗಿ ಬಂದಿದೆ. ರುಕ್ಮಿಣಿ, ಸ್ವಾಮಿ, ಯುದ್ಧ 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 ಇದೆಂತಹ ಯುದ್ಧ? ವಿಶ್ವ ಸೃಷ್ಟಿಯಲ್ಲಿ ಇಂದೆಂದೂ ಕಂಡರಿಯದ, ವಿಶ್ವ ಸೃಷ್ಟಿಯಲ್ಲಿ ಇಂದೆಂದೂ ನಡೆಯದೇ ಇರುವ ಅಚಿತ್ಯ ಹತ್ಯಾಕಾಂಡ. ಅಬ್ಬಬ್ಬ. ಒಂದು ಕಡೆ ಕೌರವರ 11 ಅಕ್ಷವಿಣಿ ಸೈನ್ಯ. ರುಕ್ಮಿಣಿ, ಸ್ವಾಮಿ, ಆ ಸೈನ್ಯದ ಜೊತೆಯಲ್ಲಿ ಕರ್ಣ, ದ್ರೋಣ, ಕೃಪ, ಕುಂದವರ್ಮ, ಅಶ್ವತ್ಥಾಮ ಮುಂತಾದ ಮಹಾರಥಿಕರು. ಇನ್ನೊಂದು ಕಡೆ ಮತ್ತೊಂದು ಕಡೆ ಪಾಂಡವರ 7 ಅಕ್ಷವಿಣಿ ಸೈನ್ಯ. ಈ ಮಹಾಮಹಿಮ ಪರಾಕ್ರಮಿಗಳ ನಡುವೆ ನಡೆಯುವ ಯುದ್ಧ ಪ್ರಿಯತಮೆ ಸ್ವಾಮಿ, ಭಯಂಕರ, ಭೀಕರ, ಅನರ್ಥಕಾರಿ, ವಿನಾಶಕಾರಿ, ರೌದ್ರ. ಪ್ರಿಯತಮೆ, ಪ್ರಾಣೇಶ್ವರ, ಈ ಯುದ್ಧ ಮುಗಿದ ನಂತರ ಮಾನವ ಜೀವರಾಶಿಯಲ್ಲಿ ಅದೆಷ್ಟು ಮಾನವರು ಜೀವಂತರುಳಿಯರೋ ನಾ ಕಾಣೆ. ಪ್ರಿಯತಮೆ, ಸ್ವಾಮಿ, ರುಕ್ಮಿಣಿ, ಈ ಮಾನವರನ್ನು ಪ್ರಳಯಾವರ್ತದಿಂದ ರಕ್ಷಿಸಿ ಅಧರ್ಮದ ಆಕ್ರಮಣದಿಂದ ಧರ್ಮವು ರೂಪಗಿಡದಂತೆ ಶಾಂತಿ ಸಂಧಾನಕ್ಕೊಮ್ಮೆ ಪ್ರಯತ್ನಿಸಬಹುದಲ್ಲವೇನು? ಪ್ರಿಯತಮೆ, ಪ್ರಾಣೇಶ್ವರ, ಪ್ರೇಯಸಿ, ಶಾಂತಿಯಿಂದ ವಿಶ್ವ ವಿಕಸನವಾಗುವುದಿಲ್ಲ ಪ್ರಿಯತಮೆ. ಯುದ್ಧವೆಂದು ಅನಿವಾರ್ಯ. ಪುರಾತನದ ಅಳಿವೆ, ನೂತನದ ಆವಿಷ್ಕಾರ. ನಾನು ಯುದ್ಧದಿಂದ ಒಂದು ನೂತನ ಜಗತ್ತನ್ನು ನಿರ್ಮಿಸುವನು. ರುಕ್ಮಿಣಿ, ಸ್ವಾಮಿ, ಆ ಕ್ಷತ್ರಿಯರ ವೀರ ರಕ್ತದಿಂದ ಪೃಥ್ವಿಯ ಕಶ್ಮಲವನ್ನು ತೊಳೆಯುವನು. ಕುರುಕ್ಷೇತ್ರದ ಒಂದೊಂದು ಧೂಳಿನ ಕಣಗಳನ್ನು ರಕ್ತರಸದಿಂದ ತೊಯಿಸಿ ಅಲ್ಲಿ ವೀರ ಸಸಜ್ಜಿತಗೊಳಿಸಿ ಅಲ್ಲಿ ಒಂದು ಪುಣ್ಯ ಬೀಜವನ್ನು ನೆಡುವನು. ಪ್ರಿಯತಮೆ, ಪ್ರಾಣೇಶ್ವರ, ಆ ಬೀಜವು ಅಂಕುರಿಸಿ ಮೊಳೆತು ಮರವಾಗಿ ಬೆಳೆದು ಧರ್ಮ, ದರ್ಶನ, ವಿಜ್ಞಾನ ಮತ್ತು ರಾಜನೀತಿಗಳೆಂಬ ಅನರ್ಘ್ಯ ಫಲಪುಷ್ಪಗಳನ್ನು ಈ ಜಗತ್ತಿಗೆ ನೀಡುವ ಪ್ರೇಯಸಿ. ಸ್ವಾಮಿ, ರುಕ್ಮಿಣಿ, ನಿಮ್ಮ ಸ್ಪರ್ಶಾಮೃತ ಸಂಜೀವಿನಿ ದೃಷ್ಟಿ ಮಾತ್ರದಿಂದಲೇ ಜಡ ಜಗತ್ತನ್ನೇ ಜಯಿಸಬಲ್ಲ. ಅದನ್ನುಳಿದು ಈ ರಕ್ತಪಾತದ ಅವಶ್ಯಕತೆ ಏಕೆ ಸ್ವಾಮಿ? ಹೃದಯೇಶ್ವರಿ, ಪ್ರಾಣೇಶ್ವರ, ಕಾಳ ಸರ್ಪ ಕಚ್ಚಿದವರನ್ನು ಮೃತ್ಯುವಿನ ದವಡೆಯಿಂದ ಸಂರಕ್ಷಿಸಬೇಕಾದರೆ ವಿಷಸ್ಪರ್ಶವಾದ ಅವಯವಗಳನ್ನು ಭೇದಿಸದೆ ಬೇರೆ ಉಪಾಯವಿಲ್ಲ. ಆರ್ಯಾವರ್ತಕ್ಕೀಗ ಅಂತ ಅವಸ್ಥೆ ಬಂದೊದಗಿದೆ. ರುಕ್ಮಿಣಿ, ಪ್ರಾಣೇಶ್ವರ, ಅಲ್ಲದೆ ಅಭಿಮಾನಸುರೆಯಿಂದ ಪ್ರಮತ್ತರಾದ ಕ್ಷತ್ರಿಯರ ನರನಾಡಿಗಳಲ್ಲಿ ರಕ್ತಾಧಿಕ್ಯವು ಹೆಚ್ಚಿ ಪ್ರಿಯತಮೆ ಪ್ರಾಣೇಶ್ವರ, ಅಧರ್ಮದ ರೋಗದ ಅಂಕುರವು ಕಾಣಿಸಿಕೊಂಡಿದೆ. ಅದು ರಕ್ತಕ್ಷಯದಿಂದ ಸಂಪೂರ್ಣವಾಗಿ ನಾಶ ಮಾಡದ ಹೊರತು ಧರ್ಮ ಸಂಸ್ಥಾಪನೆಯಾಗದು. ಪ್ರಿಯತಮೆ ರುಕ್ಮಿಣಿ, ಇಷ್ಟೊಂದು ಜನರ ಮರಣದಿಂದ ಧರ್ಮ ಸಂಸ್ಥಾಪನೆ ಆಗುವುದಾದರೆ ಅಂತಹ ಧರ್ಮಕ್ಕೆ ನನ್ನ ಶತಾಧಿಕ ಧಿಕ್ಕಾರವಿರಲಿ. ಪ್ರಿಯ ರುಕ್ಮಿಣಿ, ಮತ್ತೊಂದು ಬಾರಿ ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನಿಸಬಹುದಲ್ಲವೇನು? ಹೃದಯೇಶ್ವರಿ, ಪ್ರಾಣೇಶ್ವರ, ಪ್ರಿಯತಮೆ, ಪ್ರಾಣಕಾಂತ, ನಿನ್ನ ಮಾತಿನಂತೆಯೇ ನಾನು ಮತ್ತೊಂದು ಸಾರಿ ಸಂಧಿಗಾಗಿ ಪ್ರಯತ್ನಿಸುವೆನು. ಅದಕ್ಕಾಗಿ ಹಿಂದೆ ನಾನು ಹಸ್ತಿನಾವತಿಗೆ ತೆರಳುವೆನು. ಪ್ರೇಯಸಿ, ಸ್ವಾಮಿ, ರುಕ್ಮಿಣಿ, ಹೇಳಿ ಸ್ವಾಮಿ. ನನ್ನ ಕೊನೆಯ ಪ್ರಯತ್ನವು ಸಫಲವಾಗುವುದಿಲ್ಲ, ವಿಫಲವಾಗುವುದು ಪ್ರಯತ್ನಿಸಿ ನೋಡಿ ಪ್ರೇಯಸಿ. ಸ್ವಾಮಿ, ಸಫಲಗೊಳ್ಳುವುದಲ್ಲವೇ? ರುಕ್ಮಿಣಿ, ಈ ಯುದ್ಧದ ವಿಚಾರವನ್ನು ಕೇಳಿ ನನ್ನ ಮನಸ್ಸಿಗೇಕೋ ಅತಿಯಾದ ಬೇಸರ ಉಂಟಾಗಿದೆ. ಪ್ರಿಯತಮೆ, ಈ ಬೃಂದಾವನದಲ್ಲಿ ಕ್ಷಣಕಾಲ ವಿರಮಿಸೋಣವೇ? ಹಾಗೆ ಆಗಲಿ ಸ್ವಾಮಿ. ಕುಸುಮನಯನಲೀಲಾ ಪ್ರಿಯರುಕ್ಮಿಣಿಯೊಳ ಕುಸುಮನಯನಲೀಲಾ ಕುಸುಮನಯನಲೀಲಾ ಪ್ರಿಯರುಕ್ಮಿಣಿಯೊಳ ಕುಸುಮನಯನಲೀಲಾ ರಸುನಗೆಯೇ
ಸ್ವಾಮಿ ವಸುಧೆಯೊಳಗೆ ತಾಮಸೆ ಭಾಮಿನಿ ಸ್ವಾಮಿ ತಾಮಸೆಗೆ ಭಾಮಿನಿಗೆ ಸ್ವಾಮಿ ವಸುಧೆಯೊಳಗೆ ಕುಸುಮನಯನ ಲೀಲಾ ಪ್ರಿಯ ರುಕ್ಮಿಣಿ ಲೋಲಾ ಕುಸುಮನಯನ ಲೀಲಾ ಸ್ವಾಮಿ ಕುಸುಮನಯನ ಲೀಲಾ ನಯನ ಮನೋಹರಿಯೇ ಪ್ರಿಯ ಸುಂದರ ವದನೆ ನಯನ ಮನೋಹರಿಯೇ ಮಂದ ಮನೋಹರಿಯೇ ಪ್ರಿಯ ಸುಂದರ ವದನೆ ನಯನ ಮನೋಹರಿಯೇ ಮಂದರ ಗಿರಿಧರ ಹರಸಿದಯಾಮಯಿ ಮಂದರ ಗಿರಿಧರ ಹರಸಿದಯಾಮಯಿ ಸಿಂಧು ತಿಲಕ ಶ್ರೀ ಕಮಲ ಮುಖಿಯೇ ಸುಂದರಿಯೇ ಆನಂದದ ಸಿರಿಯೇ ಸಿಂಧು ತಿಲಕ ಶ್ರೀ ಕಮಲ ಮುಖಿಯೇ ಸುಂದರಿಯೇ ಆನಂದದ ಸಿರಿಯೇ ನಯನ ಮನೋಹರಿಯೇ ಪ್ರಿಯ ಸುಂದರ ವದನೆ ನಯನ ಮನೋಹರಿಯೇ ಗಂಧ ಪರಿಮಳವ ಧರಿಸಿ ಮಂದಹಾಸದಿ ಗಂಧವರಿಸಿ ಗಮನಿಸ 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 ಗಂಧ ಪರಿಮಳವ ಧರಿಸಿ ಮಂದಹಾಸದಿ ಗಂಧವರಿಸಿ ಮನಮಂದಿರದಲ್ಲಿ ನೆಲೆಸಿ ಮಂದಿರದಲ್ಲಿ ನೆಲೆಸಿ ಪ್ರಣಯಾನಂದದ ಸವಿರಸ ಬೀರುತ್ತ ಪ್ರಣಯಾನಂದದ ಸವಿರಸ ಬೀರುತ್ತ ಚೆಲ್ಲುವಿನ ತಾರೆಯ ಬಲ್ಲವನ್ನು ತೋರುವ ನಿರ್ಮಲಾಹರಿ. ಚೆಲ್ಲುವಿನ ತಾರೆಯ ಬಲ್ಲವನ್ನು ತೋರುವ ಚಲುವಿನ ತಾರೆಯ ಒಲವನ್ನು ತೋರುವ ಚಲುವಿನ ತಾರೆಯ ಒಲವನ್ನು ತೋರುವ ನಯನ ಮನೋಹರಿಯೇ ಪ್ರಿಯ ಸುಂದರ ವದನೆ ನಯನ ಮನೋಹರಿಯೇ ಮಂಧರ ಗಿರಿಧರ ಹರಸಿದಯಾಮಯಿ ಮಂಧರ ಗಿರಿಧರ ಹರಸಿದಯಾಮಯಿ ಸಿಂಧು ತಿಲಕ ಶ್ರೀ ಕಮಲ ಮುಖಿಯ ಸುಂದರಿಯ ಆನಂದದ ಸಿರಿಯೇ
ಕಮಲಮುಖಿಯೇ ಸುಂದರಿಯೇ ಆನಂದದ ಸಿರಿಯೇ ನಯನ ಮನೋಹರಿಯೇ ಪ್ರಿಯ ಸುಂದರ ವದನೆ ನಯನ ಮನೋಹರಿಯೇ ನಯನ ಮನೋಹರಿಯೇ ನಯನ ಮನೋಹರಿಯೇ ಕೃಷ್ಣ ಮರೆಯ ಕೇಳೋ ಗೋಪಿಲೋಲ ಕೃಷ್ಣ 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 ಅಣ್ಣ ಕೃಷ್ಣ ಹರಿಯ ಎನ್ನನೆ ಮರೆತ ಮೇಲಿನ ಧರೆಗೆ ಭಾರವೇ ಎನ್ನ ಜನುಮ ವ್ಯರ್ಥವೇ ಹರಿಗೆ ಎನ್ನನೆ ಮರೆತ ಮೇಲಿನ ಧರೆಗೆ ಭಾರವೇ ಎನ್ನ ಜನುಮ ವ್ಯರ್ಥವೇ ತಂದೆ ತಾಯಿ ಬಂಧು ಬಳಗ ಎಲ್ಲ ನೀನೆ ಗೋವಿಂದ ತಂದೆ ತಾಯಿ ಬಂಧು ಬಳಗ ಎಲ್ಲ ನೀನೆ ಗೋವಿಂದ ಮುಂದೆ ಗತಿಯ ಕಾಣೆನಯ್ಯ ತಂದೆ ಸಲಹೋ ಮಾರನಯ್ಯ ಮುಂದೆ ಗತಿಯ ಕಾಣೆನಯ್ಯ ತಂದೆ ಸಲಹೋ ಮಾರನಯ್ಯ ಹರಿಯ ಎನ್ನನೆ ಮರೆತ ಮೇಲಿನ ಧರೆಗೆ ಭಾರವೇ ಎನ್ನ ಜನುಮ ವ್ಯರ್ಥವೇ ರೂಪವೊಂದು ನಾಮ ಹಲವು ಏನ್ ವಿಚಿತ್ರ ನಾಟಕ ಅಣ್ಣ ಕೃಷ್ಣ ರೂಪವೊಂದು ನಾಮ ಹಲವು ಏನ್ ವಿಚಿತ್ರ ನಾಟಕ ಮುಂದೆ ಬರುವುದೊಂದು ತಿಳಿಯದು ದೇವ ನಿನ್ನ ನೇಮಕ ಮುಂದೆ ಬರುವುದೊಂದು ತಿಳಿಯದು ದೇವ ನಿನ್ನ ನೇಮಕ ಉಂಡು ಸಾವು ಗುಡ್ಡನೆಲ್ಲ ತಿಳಿದು ಕುಳಿತನೆ ಮೂಕ ಅಣ್ಣ
ಏತ ಮೇಲಿನ ಧರೆಗೆ ಭಾರವೇ ಎಲ್ಲ ಜನ್ಮ ವ್ಯರ್ಥವೇ ಕೃಷ್ಣ 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 ದ್ರೌಪದಿ, ಕಳೆದು ಹೋದ ದುರ್ಘಟನೆಗಳನ್ನ ನೆನೆದು ಏಕೆ ಮನಸ್ಥೈರ್ಯವನ್ನ ಕಳೆದುಕೊಳ್ಳುವೆ? ಸ್ವಲ್ಪ ಸಮಾಧಾನದಿಂದಿರು. ನಿನ್ನ ಬಹುದಿನಗಳ ಚಿಂತೆಯು ದೂರವಾಗುವ ಕಾಲವು ಸಂಗೀತವಾಗಿರುವುದು. ಶಾಂತಳಾಗು ದ್ರೌಪದಿ, ಶಾಂತಳಾಗು. ಸರಸವಾಣಿ ಸೈರಿಸೇನೆ, ಸರಸವಾಣಿ ಸೈರಿಸೇನೆ, ಏಕೆ ಚಿಂತಿಪೆ ದ್ರೌಪದಿ ಪ್ರಿಯ, ಏಕೆ ಚಿಂತಿಪೆ ದ್ರೌಪದಿ. ಏನು ನಿನ್ನ ಚಿಂತೆ ಕಾಂತೆ, ಏನು ನಿನ್ನ ಚಿಂತೆ ಕಾಂತೆ, ಮುದಲಿ ಪೇಳ ರಮಣೀಯ ನನಗೆ, ಮುದಲಿ ಪೇಳ ರಮಣೀಯ ನನಗೆ, ಸರಸವಾಣಿ ಸೈರಿಸೇನೆ, ಸರಸವಾಣಿ ಸೈರಿಸೇನೆ, ಏಕೆ ಚಿಂತಿಪೆ ದ್ರೌಪದಿ ಪ್ರಿಯ, ಏಕೆ ಚಿಂತಿಪೆ ದ್ರೌಪದಿ. ಯದುಪತಿಯ ಕರುಣೆ ನಮಗೆ, ಯದುಪತಿಯ ಕರುಣೆ ನಮಗೆ, ಇರಲು ಚಿಂತೆ ಏಕೆ ರಮಣಿ, ಇರಲು ಚಿಂತೆ ಏಕೆ ರಮಣಿ, ಸರಸವಾಣಿ ಸೈರಿಸೇನೆ, ಸರಸವಾಣಿ ಸೈರಿಸೇನೆ, ಏಕೆ ಚಿಂತಿಪೆ ದ್ರೌಪದಿ ಪ್ರಿಯ, ಏಕೆ ಚಿಂತಿಪೆ ದ್ರೌಪದಿ ಪ್ರಿಯ, ಏಕೆ ಚಿಂತಿಪೆ ದ್ರೌಪದಿ. ಶಾಂತಳಾಗು ದ್ರೌಪದಿ, ಶಾಂತಳಾಗು. ಶಾಂತಿ ಶಾಂತಿ ಶಾಂತಿ. ಇನ್ನು ಬಿಟ್ಟಿಲ್ಲವೇಣ ನಿನ್ನೆ ಹುಚ್ಚುತನದ ಭ್ರಾಂತಿ. ಅಡಿಗಡಿಗೂ ಕರಾಳ ಧೂಮಕೇತುವಂತೆ ಅಡ್ಡಗಟ್ಟಿ ಕಾಡುತ್ತಿರುವ ಆ ಕುರು ಸಂತತಿಯ ದೃಶ್ಯಗಳು ನಿನ್ನ ಚಿತ್ತಕ್ಕಿನ್ನು ಕಿಚ್ಚನ್ನತ್ತಿಸಿಲ್ಲವೇಣ. ವಿಷಪ್ರಾಶಾಣ, ಕಪಟ ದ್ಯೂತ, ಭೀಕರ ಕಾರಣವಾಸ, ಕೈಲಾಗದ ಹೇಳಿಯಂತೆ ತಲೆಮರೆಸಿಕೊಂಡು ಮಾಡಿದ ಅಜ್ಞಾತವಾಸ, ನರದ ಸಭಾ ಮಧ್ಯದಲ್ಲಿ ಸಹೋದರನ ಪತ್ನಿ ಎಂಬ ಮಮಕಾರವಿಲ್ಲದೆ ದ್ರೌಪದಿ ಬಾ ನನ್ನ ತೊಡೆಯನ್ನು ಅಲಂಕರಿಸು ಎಂದು ತೊಡೆ ತಟ್ಟಿ ಕರೆದರಲ್ಲ ಆ ಕುನ್ನಿ ಕೌರವನು ಆಗಲೂ ಶಾಂತಿ. ಅಗ್ರಜ, ಬಂಡ ದುಶ್ಯಾಸನನ ಗುಂಡಿಗೆ ಬಿಸಿರಾಗ್ತದೆ. ಪಾಂಚಾಲೆ, ಬಂಡ ದುಶ್ಯಾಸನನ ಗುಂಡಿಗೆ ಬಿಸಿರಾಗ್ತದೆ. ಮಡದಿ ಪಾಂಚಾಲೆಯ ಬಿರುಮುಡಿಯಂ ಕಟ್ಟಿಸುವೆನುತ ನಾ ಗೈದ ಜಪತ
ಕಾಲಕ್ಕೆ ಕುದಿಟವೇ ರಾಮಾಣಿ ರಾಮಾಣಿ ಹಳ ಕುರುಕುಲವ ಕಡಿದಿಡದಿರೆ ನಾವು ಬಿಡುವುದಿಲ್ಲವೋ ದ್ರೋಹಿಗಳ ನಾವು ಬಿಡುವುದಿಲ್ಲವೋ ದ್ರೋಹಿಗಳ ಅಗ್ರಜ ಹಳ ಕುರುಕುಲವ ಕಡಿದಿಡದಿರೆ ನಾವು ಬಿಡುವುದಿಲ್ಲವೋ ದ್ರೋಹಿಗಳ ನಾವು ಬಿಡುವುದಿಲ್ಲವೋ ದ್ರೋಹಿಗಳ ಕಡುಮದಾಂಧ ಕುರು ಕೌರವನ ಕಪ್ಪಡಗಿಸದೆ ಬಿಡನವರ ಕಡುಮದಾಂಧ ಕುರು ಕೌರವನ ಕಪ್ಪಡಗಿಸದೆ ಬಿಡನವರ ಮದಾಂಧರನ್ನ ವಿರಾಜಿತೆ ಕಡುಮದಾಂಧರನ್ನ ವಿರಾಜಿತೆ ಮದಾಂಧರನ್ನ ವಿರಾಜಿತೆ ಕಡು ಮದಾಂಧರನ್ನ ವಿರಾಜಿತೆ ಬಡ ಗುರುಕುಲವ ಕಡಿದಿಡದಿರೆ ಬಿಡುವುದಿಲ್ಲವೋ ದ್ರೋಹಿಗಳ ನಾಂ ಬಿಡುವುದಿಲ್ಲವೋ ದ್ರೋಹಿಗಳ ದುರುಳ ದುಶಾಸನ ಒಡಲಂಬಗೆದ ದುರುಳ ದುಶಾಸನ ಮೊಡಲಂಬಗೆದು ಬಿಚ್ಚಿದ ಮುಡಿಯನ್ನು ಕಟ್ಟುವೆನು ನಾ ಬಿಚ್ಚಿದ ಮುಡಿಯನ್ನು ಕಟ್ಟುವೆನು ನಾ ಇದೇ ಭೀಮನ ಈ ಶಪಥ ಪ್ರಚಂಡ ಭೀಮನ ಕಡು ಶಪಥ ಇದೇ ಭೀಮನ ಈ ಶಪಥ ಪ್ರಚಂಡ ಭೀಮನ ಕಡು ಶಪಥ ಪಣ ಕುರುಕುಲವ ಕಡಿದಿಡದಿರೆ ಬಿಡುವುದಿಲ್ಲವೋ ದ್ರೋಹಿಗಳ ನಾವು ಬಿಡುವುದಿಲ್ಲವೋ ದ್ರೋಹಿಗಳ ಅಗ್ರಜ ನಮ್ಮ ಪಂಥಗಳನ್ನು ಈಡೇರಿಸಿಕೊಳ್ಳದ ಹೊರತು ನಮಗೆ ಶಾಂತಿ ಇಲ್ಲವಣ್ಣ ಶಾಂತಿ ಸಹೋದರ ಭೀಮಸೇನ, ಈ ದಿನ ನಿನ್ನ ಹೃದಯಾಂತರಾಳದಲ್ಲಿ ಆಗುತ್ತಿರುವ ಅಲ್ಲೋಲ ಕಲ್ಲೋಲವನ್ನು ನಾನು ಬಲ್ಲೆ ಸಹೋದರ, ನಾನು ಬಲ್ಲೆ. ಸ್ವಲ್ಪ ಶಾಂತನಾಗಿ ಪಾಂಡವರ ಅಭಯ ಹಸ್ತನಾದ ಶ್ರೀಕೃಷ್ಣ ಪರಮಾತ್ಮನು ಕುರುಕ್ಷೇತ್ರ ರಣಾಂಗಣದಲ್ಲಿ ನಮ್ಮ ಪಕ್ಷವನ್ನು ವಹಿಸಿರುವನು ಎಂಬ ಸಮಾಚಾರವನ್ನು ದೂತನು ಇದೀಗ ತಂದಿರುವನು. ಇನ್ನೇನು ಸ್ವಲ್ಪ ಸಮಯದಲ್ಲಿಯೇ ಅರ್ಜುನನೊಂದಿಗೆ ಶ್ರೀಕೃಷ್ಣ ಪರಮಾತ್ಮನು ಆಗಮಿಸುವನು. ಅಲ್ಲಿಯವರೆಗೂ ಸ್ವಲ್ಪ ತಾಳ್ಮೆಯಿಂದ ಕಾಯಿ ಭೀಮಸೇನ, ತಾಳ್ಮೆಯಿಂದ ಕಾಯಿ. ಅದೋ 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 ಕೇಳು, ಶ್ರೀಕೃಷ್ಣನ ಜಯಘೋಷಗಳು ಕೇಳಿ ಬರ್ತೀವಿ. ಶ್ಯಾಮ ಸುಂದರ ತಂಗಿ, ಅಣ್ಣ ತಂಗಿ, ಶ್ಯಾಮ ಸುಂದರ ನಮಸ್ಕರಿಸುವೆನು. ನಿನಗೆ ಮಂಗಳವಾಗಲಿ ತಂಗಿ. ಘನ ಶ್ಯಾಮ ಸುಂದರ ಚಿರ ಪ್ರೇಮ ಸಾಗರ ಅಣ್ಣ ಘನ ಶ್ಯಾಮ ಸುಂದರ ಚಿರ ಪ್ರೇಮ ಸಾಗರ ಘನ ಶ್ಯಾಮ ಸುಂದರ ಚಿರ ಪ್ರೇಮ ಸಾಗರ ಶೌರ್ಯ ಗಿರಿಧಾರಿ ಮಹಾಮಹಿಮಾ
ಈ ನಿನ್ನ ತಂಗಿಯನ್ನು ಆಶೀರ್ವದಿಸು. ಮಂಗಳವಾಗಲಿ ತ್ರಿಪದ ನರೇಂದ್ರನಂದಿನಿ. ಪರಮಾತ್ಮನಿಗೆ ಪಾಂಡುಪುತ್ರರ ಪ್ರಣಾಮಗಳು. ಪಾಂಡುಪುತ್ರರೇ, ನಿಮಗೆ ಮಂಗಳವಾಗಲಿ. ಕೃಷ್ಣ, ಅದರಲ್ಲಿ ನನ್ನದೂ ಒಂದು. ಭೀಮಸೇನ, ನಿನಗೂ ಶುಭವಾಗಲಿ. ಪರಮಾತ್ಮ, ಧರ್ಮಾನಂದನ, ನಮ್ಮಗಳ ಮೊರೆಯನ್ನು ಆಲಿಸಿ ನಮ್ಮ ಪಕ್ಷವನ್ನು ವಹಿಸಲು ಬಂದೆಯಾ ದೇವ? ಪಾಂಡವರ ಮೇಲೆ ನಿನಗಿರುವ ವಾತ್ಸಲ್ಯವು ಅಪಾರವಾದುದು ದೇವ, ಅಪಾರವಾದುದು. ಧರ್ಮಾನಂದನ, ನನ್ನನ್ನೇಕೆ ಇಷ್ಟೊಂದು ಹೊಗಳಿವೆ? ಅದು ನನ್ನ ಮೂಲ ಕರ್ತವ್ಯವಲ್ಲವೇ? ಅದಿರಲಿ, ನಿಮಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಪಡೆಯುವ ವಿಚಾರದಲ್ಲಿ ಯಾವ ತೀರ್ಮಾನವನ್ನು ಕೈಗೊಂಡಿದೆ? ಪರಮಾತ್ಮ, ಧರ್ಮಾನಂದನ, ವಾಸುದೇವ, ಜನಾರ್ದನ, ಈ ಅಸ್ಥಿರ ರಾಜ್ಯದ ಆಸೆಗಾಗಿ ಅಪಾರ ಪ್ರಜಾಕೋಟಿಯನ್ನು, ಬಂಧು ಬಾಂಧವರನ್ನು ಯುದ್ಧವೆಂಬ ಎಮ್ಮಾರಿಯ ಬಾಯಿಗೆ ತುತ್ತಾಗಿಸಿ ಭಾರತ ಭೂಮಾತೆಯ ಶಿರದಲ್ಲಿ ಎಪ್ಪುಗಟ್ಟಿರುವ ಕಲುಷಿತ ರಕ್ತ ಕಣಗಳನ್ನು ಅದಾವ ಅಮೃತ ಜಲದಿಂದ ತೊಳೆದು ಪವಿತ್ರಗೊಳಿಸಲಿ. ಹೇಳು ಕೃಷ್ಣ, ಹೇಳು. ಯುಧಿಷ್ಠಿರ, ಅಂದರೆ ನಿನ್ನ ಅಭಿಮತ? ಸಮರವನಯ್ಯ ಪರಮಾತ್ಮ, ಧರ್ಮಾನಂದನ, ಸಮರವನಯ್ಯ ಸಿರಿ ಸಂಪದದ ಪಾಪದವರೆಯ ಧರಿಸನಯ್ಯ ಶಿರದಲ್ಲಿ. ಪರಮಾತ್ಮ, ಧರ್ಮಾನಂದನ, ಬಂಧು ಬಾಂಧವರ ರಕ್ತದಿಂತೈದು ಭೂಮಾತೆಯನ್ನು ಅಪವಿತ್ರಗೊಳಿಸುವುದೆಂತು ಮುಂದೆ ಘೋರ ಹತ್ಯೆಯ ವೀಕ್ಷಿಸೇ ಸಹಿಸೇನೈ ದಿಟದೇ. ಪರಮಾತ್ಮ, ಧರ್ಮಾನಂದನ, ದೇವದೇವನೇ ಆಪತ್ ಬಂದುವೆ, ತರ ಮುಗಿದ ಬೇಡವೇನೋ ಕೃಷ್ಣ. ಪರಮಾತ್ಮ, ಧರ್ಮಾನಂದನ, ಒಂದು ಯಕ್ಕಶ್ಚಿತ್ ಪ್ರಾಣಿಗೂ ನೋವಾಗುವುದನ್ನು ನಾನು ಸಹಿಸಲಾರೆ. ಅದಕ್ಕಾಗಿಯೇ ನೀನು ಪಾಂಡವರ ಸಂಧಾನಿಯಾಗಿ ಆ ದುರುಳ ದುರ್ಯೋಧನನ ಬಳಿಗೆ ತೆರಳಿ ಹೇಗಾದರೂ ಮಾಡಿ ಸಂಧಿಗೆ ಸಮ್ಮತಿಸುವಂತೆ ಮಾಡು ದೇವಾ, ಸಂಧಿಗೆ ಸಮ್ಮತಿಸುವಂತೆ ಮಾಡು. ಧರ್ಮಾನಂದನ, ಸತ್ಪುರುಷರ ಹೃದಯ ಮಂದಿರವು ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬುದು ಈ ಲೋಕದ ನೀತಿ ಬೋಧನೆ. ಆದರೇನು ಮಾಡುವುದು? ಯುದ್ಧ ನಡೆಯುವುದಲ್ಲದೆ ಬೇರೆ ಮಾರ್ಗವೇ ಇಲ್ಲ. ಧರ್ಮಾನಂದನ, ನಿನ್ನ ಅಭಿಮತವು ಧರ್ಮಸಮ್ಮತವಾದುದು. ಇನ್ನು ನಿನ್ನ ಈ ಸಹೋದರ ಅಭಿಮತ? ಕೃಷ್ಣ, ಭೀಮಸೇನ, ನಮ್ಮಗಳ ಅಭಿಮತಕ್ಕೆ ಅಗ್ರಜನೆಂಬ ಗೊಡ್ಡು ಧರ್ಮದ ಕಟ್ಟು ನಮ್ಮನ್ನು ಬೃಹದಾಕಾರವಾದ ಕೋಟೆಯಿಂದ ಭದ್ರವಾಗಿ ಬಂಧಿಸಿದೆ. ಅದನ್ನು ಭೇದಿಸಿ ಮುನ್ನುಗ್ಗೋಣವೆಂದರೆ ಬಾತ್ರೋ ಎಂಬ ಪಾಶ ನಮ್ಮನ್ನು ಭದ್ರವಾಗಿ ಬಂಧಿಸಿದೆ. ಸುಡಬೇಕು ನಮ್ಮಿ ಹೇಳಿ ಜನ್ಮವನ್ನು. ಕೃಷ್ಣ, ಅಗ್ರಜರ ಮಾತನ್ನು ಅನುಮೋದಿಸಿ ನಮ್ಮನ್ನೇಕೆ ಸಜೀವವಾಗಿಕೊಳ್ಳುವೆ? ಆದಿಂದಲೂ ಅಪಮಾನ, ಅಪದಯ, ಹರಿಷ್ಟಗಳೇ ನಮ್ಮ ಇಷ್ಟ ದೈವಗಳಾದವು. ಅವುಗಳನ್ನು ತೊಲಗಿಸಿ ಮುನ್ನುಗ್ಗೋಣವೆಂದರೆ ಅಗ್ರಜರೆಂಬ ಪಟ್ಟು ನಮ್ಮನ್ನು ಬಿಡುತ್ತಿಲ್ಲ. ಛೀ ಛೀ, ಸುಡಬೇಕು ನಮ್ಮ ಹೇಡಿ ಜನ್ಮವನ್ನು. ಮೂರು ಲೋಕದ ಗಂಡ ಎನ್ನುವ ಖ್ಯಾತಿಯನ್ನು ಹೊಂದಿರತಕ್ಕಂಥ ಅರ್ಜುನನು ಸಂಧಿಗೆ ಸಮ್ಮತಿಸಿದಂತಾಯಿತು. ಅಲ್ಲದೆ ಹಿಡಿಂಬ ಕೀಚಕರನ್ನು ಧ್ವಂಸ ಮಾಡಿದ
ಮಹಾಪರಾಕ್ರಮಿಯಾದ ಭೀಮಸೇನರು ಸಂಧಿಗೆ ಸಮ್ಮತಿಸಿದಂತಾಯಿತು. ಮಹಾಪರಾಕ್ರಮಿಗಳಾದ ಭೀಮಾರ್ಜುನರು ಸಂಧಿಗೆ ಸಮ್ಮತಿಸಿದ ಮೇಲೆ ಇನ್ನು ಮೇಧಾವಿಗಳಾದ ನಕುಲ ಸಹದೇವರು ಅಣ್ಣನ ಮಾತನ್ನ ಅನುಮೋದಿಸುವರು. ಇನ್ನು ತಂಗಿ ದ್ರುಪದ ನರೇಂದ್ರ ನಂದಿನಿ, ಏಕಮ್ಮ ಹೀಗೆ ಕಿನ್ನಳಾಗಿರುವೆ? ನಿನ್ನ ಪತಿಗಳ ಇವರ ಅಭಿಮತವು ನಿನಗೆ ಸಮ್ಮತವೇ ತಂಗಿ? ಅಣ್ಣ, ಸಹೋದರಿ, ಮಾಡಿಕೊಂಡ ಮಡದಿಯ ಮಾನಾಪಮಾನಗಳ ಕಡೆಗೆ ಲವಲೇಶವೂ ಗಮನ ಕೊಡದೆ ಬಾರಿ ಬಾರಿಗೂ ಸಂಧಿಗಾಗಿ ಪ್ರಯತ್ನಿಸುತ್ತಿರುವ ನನ್ನ ಪತಿಗಳ ಸಮ್ಮತವನ್ನು ಧರ್ಮ ಸಮ್ಮತವೆಂದು ಹೇಗೆ ಹೇಳಲಿ ಅಣ್ಣ? ಅಣ್ಣ, ಸಹೋದರಿ, ಧರ್ಮ ಧರ್ಮವೆಂದು ಹಂಬಲಿಸುತ್ತಾ ಧರ್ಮಕ್ಕಾಗಿ ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟ ಧರ್ಮಪ್ರಭು ಇವರು ನನ್ನ ಪ್ರತಿಜ್ಞೆಯನ್ನು ನೆರವೇರಿಸುವರೇ ಅಲ್ಲ? ಇಲ್ಲ, ಇನ್ನು ಬಂಡಿ ಬಂಡಿ ಅನ್ನವನ್ನು ತಿಂದು ಬಂಡ ಬಕಾಸನ್ನು ಕೊಂದ ಪ್ರಚಂಡ ಭೀಮ, ನಿನಗೆ ಏಕೆ ಬೇಕು ಈ ಗದಾ ದಂಡ? ಇದನ್ನು ಬಿಸಿಟು ಕೈಗೆ ಸೌಟನ್ನು ಹಿಡಿದುಕೋ, ಸುಡಬೇಕು ಈ ನಿನ್ನ ಹೇಡಿ ಜನ್ಮವನ್ನು. ಇನ್ನು ಪಾರ್ಥ, ಪಲ್ಲುಗುಣ, ಕಿರೀಟಿ, ಪರಶಿವನನ್ನು ಮೆಚ್ಚಿಸಿ ಪಾಶುಪತಾಸ್ತ್ರವನ್ನು ಪಡೆದ ಮಹಾವೀರ, ನಿನಗೇಕೆ ಬೇಕು ಈ ಗಾಂಧೀವ? ಇದನ್ನು ಬಿಸಿಟು ಕಾಲಿಗೆ ಗೆಜ್ಜೆಯನ್ನು ಕಟ್ಟಿಕೊಂಡು ನರ್ತನವನ್ನು ಕಲಿಸಬಾರದೇನು? ನಾಚಿಕೆಯಾಗಬೇಕು ಈ ನಿನ್ನ ಹೇಡಿ ಜನ್ಮಕ್ಕೆ. ಅಣ್ಣ, ನನ್ನ ಪತಿಗಳಂತೂ ನನ್ನ ಪ್ರತಿಜ್ಞೆಯನ್ನು ನೆರವೇರಿಸುವಂತಿಲ್ಲ. ನನ್ನ ಪ್ರತಿಜ್ಞೆಯನ್ನು ನೆರವೇರಿಸಿಕೊಳ್ಳಬೇಕಾದ್ರೆ ನಾನೇ ಯುದ್ಧ ಭೂಮಿಯನ್ನು ಪ್ರವೇಶಿಸಿ ಯುದ್ಧವನ್ನು ಮಾಡಿ ನನ್ನ ಪ್ರತಿಜ್ಞೆಯನ್ನು ನಾನೇ ನೆರವೇರಿಸಿಕೊಳ್ಳುವೆನು. ಒಂದು ವೇಳೆ ನನ್ನಿಂದ ಏನಾದರೂ ಅಸಾಧ್ಯವಾದರೆ ಅಗ್ನಿಪುತ್ರಿಯಾದ ನಾನು ಅಗ್ನಿಯಲ್ಲಿ ಬಿದ್ದು ಈ ದೇಹ ತ್ಯಾಗ ಮಾಡಿಕೊಳ್ಳುವೆನು ಅಣ್ಣ. ಬಹಳ ಚೆನ್ನಾಗಿದೆ. ಪತಿಗಳ ಐವರ ಅಭಿಮತವೂ ಒಂದು, ಪತಿಗಳ ಐವರ ಧರ್ಮಪತ್ನಿಯಾಗಿರುವ ದ್ರುಪದ ನರೇಂದ್ರ ನಂದಿನಿಯ ಅಭಿಮತವೇ ಬೇರೆ ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ ಕೃಷ್ಣ? ನೀನೇನು ಮಾಡಿ, ಹೀಗೇಕೆ ಆಕೆ ಅಭಿಪ್ರಾಯ ಆಯಿತು ಎಂದೇನಷ್ಟೇ. ಅವಳು ಹೇಳಿದ್ದನ್ನು ನೀನು ಕೇಳಿದೆಯಲ್ಲ, ಸಾಕು ಬಿಡು. ಏಕೆ ನೀನು ಕೇಳಿಲ್ಲವೇ ಭೀಮಸೇನ? ಕೇಳಿ ಅದರಿಂದ ಆಗುವ ಪ್ರಯೋಜನವೇನು ಕೃಷ್ಣ? ಪ್ರಯೋಜನವೋ ಅಪ್ರಯೋಜನವೋ, ಒಟ್ಟಿನಲ್ಲಿ ಸತಿಯ ಆರ್ಥನಾದವನ್ನು ಲಾಲಿಸುವುದು ಪತಿಗಳಾದ ನಿಮ್ಮಗಳ ಕರ್ತವ್ಯವಲ್ಲವೇ ಭೀಮಸೇನ? ಏಕೆ? ಇನ್ನುಳಿದ 4 ಒಳ್ಳೆಯ ಪತಿಗಳಲ್ಲವೇ? ಅವರೇ ಬಗೆಹರಿಸಲಿ. ಅದಕ್ಕೂ ಈ ಪ್ರಚಂಡ ಭೀಮನಿಗೂ ಯಾವ ಸಂಬಂಧವೂ ಇಲ್ಲ. ಏನಂದೆ? ಸಂಬಂಧವಿಲ್ಲ. ಸಂಬಂಧವಿಲ್ಲ? ಅಬ್ಬಾ, ಬಂಡ ದುಶ್ಯಾಸನನ ಗಂಡಿಗೆಯ ಬಿಸಿ ರಕ್ತದಿ ಮಡದಿ ಪಾಂಚಾಲಿಯ ಮುಡಿಯ ಕಟ್ಟುವೆ ನೆನ್ನುತ್ತಂ ಗನಗದ ದಂಡದಿ ದುರ್ಯೋಧನನ ತೊಡೆಯ ಬುಡಿಗಟ್ಟುವೆ ನೆನ್ನುತ್ತಂ ನುಡಿದೆಯೋ ದಂಭದ ನುಡಿಗಳ ನುಡಿದು ಮರೆತೆಯೋ ಮರೆತು ನಿದ್ರೆಯೊಳಿಗೆಯೋ ಇಡಿಂಬ ಮನೋಹರ. ಆಡಗಲಿ ನಿನ್ನಿ ಕುಹಕ ಕಂಠದ ಕರುಳಿರುವ ಬಿರುನುಡಿಯ ಕಣ್ಣೀರ ಕರೆಯದಿರುವಲ್ಲವೇ? ನಿನ್ನೀ ಕಣ್ಣೀರ ಕಂಬನಿಯ ಬದಲಾಗಿ ಹಾಗೆ ಹೆಣ್ಣಿನ ಕಣ್ಣಲ್ಲಿ ಸಹಸ್ರ ಮಣಿ ಕಂಬನಿಯ ತರಿಸುವೆ. ಕಾಲನೇ ಕೌರವನ ಬೆಂಬಲಿಗನಾಗಿ ನಿಲ್ಲಲಿ. ಕಾಲಕ್ಕೆ ಕುರು ಸಮುದ್ರವ ಸೆಳೆದು ತರುವೆನ. ದುರ್ಯೋಧನ ದುಶ್ಯಾಸನರೆಂಬ ದುಷ್ಟ ಕೀಟಗಳ ಬಾಗೆದು ದುಶ್ಯಾಸನನೊಡನ ಕುಡಿಗುಟ್ಟಿ ಪಾದಕಿ ದುರ್ಯೋಧನ ತೊಡೆಯ ದ್ರುಪದ ಸುತೆ ಕಟ್ಟಿಸುವೆ ನಿನ್ನೀ ಬಿರುಮುಡೆಯ ಪಡೆದಿರು ವಿದಯ. ಏನರ ಕಮರ್ತನ ಕೇಳನ್ನ ಅಭಿಮತ. ಮೋಡ ಗುಡುಗಿ ಗುಡುಗಿ ಚದಿರಲೆ ಈ ಭೂಮಿ ಗುಡುಗಿ ನಡುಗಿ ನಡುಗಿ ತಿರಿಯಲೆ.
ರಭಸದಲ್ಲಿ ಸಪ್ತ ಸಾಗರವು ಹೋಗ್ತರೇನೆ. ದ್ರೌಪದಿ ಕಾರ್ಮೋಡ ಗುಡುಗಿ ಗುಡುಗಿ ಚದರಲೆ, ಈ ಭೂಮಿ ನಡುಗಿ ನಡುಗಿ ಎರಿಯಲೆ. ಒಕ್ಕಿ ರಭಸದಲ್ಲಿ ಸಪ್ತ ಸಾಗರವು ಹೋಗ್ತರೇನೆ. ಗುರುವರ ಶಿರವನ್ನು ಕಡಿಯದೆ ಬಿಡೋಣ, ಗುರುವರ ಶಿರವನ್ನು ಕಡಿಯದೆ ಬಿಡೋಣ. ಗಣದಿ ಗಂಧದಲ್ಲಿ ಮೊಳಗಿದ ವಿಜಯವ, ಗಣದಿ ಗಂಧದಲ್ಲಿ ಮೊಳಗಿದ ವಿಜಯವ. ಗುರುಕುಲವ ಕಡಿದಿಡುವೆ, ಗುರುಕುಲವ ಕಡಿದಿಡುವೆ. ಅದಮ ಕೌರವನ ಪರಿಪರಿಸಿದಲೆ, ಅದಮ ಕೌರವನ ಪರಿಪರಿಸಿದಲೆ. ಕಾರ್ಮೋಡ ನಡುಗಿ ನಡುಗಿ ಚದುರಲೆ, ಈ ಭೂಮಿ ಗುಡುಗಿ ಗುಡುಗಿ ಎರಿಯಲೆ. ಒಕ್ಕಿನ ಪಕ್ಕದಲ್ಲಿ ಸಪ್ತ ಸಾಗರವು ಓರ್ಕರೆಯಲೆ, ಓರ್ಕರೆಯಲೆ, ಓರ್ಕರೆಯಲೆ. ಕೃಷ್ಣ ದಯಮಾಡಿ ಸಂಧಿಯನ್ನು ನಿರಾಕರಿಸಿ ಬಿಡು. ದ್ರೌಪದಿ ಕೃಷ್ಣ ಪಾರ್ಥ, ಛಲವಿಡಿದು ನಡೆಸುತ್ತದೆ ಹರಿಯೇ, ಛಲವಿಡಿದು ವೈರಿಗಳ ಸಾರಿಕೊಳ್ಳೆ, ಛಲವಿಡಿದು ವೈರಿಗಳ ಸಾರಿಕೊಳ್ಳು. ಛಲವಿಡಿದು ನಡೆಸುತ್ತದೆ ಹರಿಯೇ, ಛಲವಿಡಿದು ನಡೆಸುತ್ತದೆ. ಆ ಕೌರವರ ಕದರದಿ ಬಿಡಿ ವೈರಿ ಭರ್ತನ ಶಿರವರ ಕಡಿದು. ಕೃಷ್ಣ ಕೌರವರ ಕದರದಿ ಬಿಡಿದು ವೈರಿ ಭರ್ತನ ಶಿರವರ ಕಡಿದು. ಬೀಳುತ್ತೆ ಶರಗಳ ಬೀರುತ್ತ ಗಿರಗಳ, ಬೀಳುತ್ತ ಶರಗಳ ಬೀರುತ್ತ ಶರಗಳ. ಪುರಕ್ಕದಳು ಬಲ ಹರಿದುಡಿಗಳು. ಛಲವಿಡಿದು ನಡೆಸುತ್ತದೆ ಹರಿಯೇ, ಛಲವಿಡಿದು ನಡೆಸುತ್ತದೆ. ಛಲವಿಡಿದು ವೈರಿಗಳ ಸಾರಿಕೊಳ್ಳು. ಛಲವಿಡಿದು ನಡೆಸುತ್ತದೆ. ಕೃಷ್ಣ ಒಂದು ಕಣ್ಣನ ಶಿರವನ್ನು ಭೂಪತನ ಮಾಡುವುದಾಗಿ ಅಮೋಘ ಶಸ್ತ್ರಾಸ್ತ್ರಗಳು ಸಂಪಾದಿಸಿ ಈ ದ್ರುಪದರಂದಿರಿಗೆ ಕವಿದಿರುವ ಅಪಮಾನದ ಒದಿಕೆಯನ್ನು ಕಿತ್ತೆಸೆಯದೆ ಎಂತಹ ಸಂಧಿ! ಒಟ್ಟಿನಲ್ಲಿ ಪಾಂಡವರ ಕೀರ್ತಿ ಪ್ರತಿಷ್ಠೆಗಳೇ ಅಚಂದ್ರಾರ್ಕವಾಗಿ ಬೆಳಗಬೇಕಾದರೆ ಈ ಸಂಧಿಯನ್ನು ನಾವು ನಿರಾಕರಿಸಲೇಬೇಕು. ಯುದ್ಧವು ನಡೆಯಲೇಬೇಕು. ಪ್ರಥಮ ಪಾಂಡವ ಯುಧಿಷ್ಠಿರ, ಭೀಮಾರ್ಜುನರು ಬಹಿರಂಗದಲ್ಲಿ ಸಂಧಿಗೆ ಸಮ್ಮತಿಸಿದರು. ಅಂತರಂಗದಲ್ಲಿ ಕೋಪದ ಜ್ವಾಲೆಯು ದಗದಗನೆ ಹತ್ತಿ ಹುರಿಯುತ್ತಿರುವುದು. ಅದನ್ನು ದಮನ ಮಾಡಿಕೊಳ್ಳದೆ ವಿಲವಿಲನೆ ಒದ್ದಾಡುತ್ತಿರುವರು. ಧರ್ಮನಂದನ, ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀನು ಯಾವ ತೀರ್ಮಾನವನ್ನು ತೆಗೆದುಕೊಳ್ಳುವೆ? ಪರಮಾತ್ಮ, ಧರ್ಮನಂದನ, ಈ ದಿನ ನನ್ನ ಬುದ್ಧಿಗೆ ಮಂಕು ಕವಿದಿದೆ. ಸಕಲ ವಿಚಾರವನ್ನು ಬಲ್ಲ ಪ್ರಭು ನೀನು. ಮುಂದಿನ ಎಲ್ಲ ವಿಚಾರಗಳಲ್ಲೂ ನಮಗೆ ದಾರಿ ತೋರಿ ನಡೆಸು ದೇವ, ದಾರಿ ತೋರಿ ನಡೆಸು. ಧರ್ಮನಂದನ, ನಿನ್ನ ಮನಸ್ಸಿನ ನೆಮ್ಮದಿಗಾಗಿ ಎಂದಿನ ಸಂಧಿ, ಆ ಸಂಧಿಯಿಂದ ಭೀಮಾರ್ಜುನರ ಕೋಪವು ಆರಲೇಬೇಕು. ತಂಗಿ ದ್ರುಪದ ನರೇಂದ್ರ ನಂದಿನಿಯ ದುಃಖದ ಕಾಲುವೆಯು ಬತ್ತಿ ಹೋಗಲೇಬೇಕು. ಸಂಧಿಯಿಂದ ಸರ್ವರಿಗೂ ಕ್ಷೇಮ. ಸಂಧಿಗಾಗಿಯೇ ನಾಳಿನ ಕುರುಸಭೆ.